ಹಗ್ಗಾಯ 2ನೇ ಅಧ್ಯಾಯ 5ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನನ್ನ ಆತ್ಮನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿರುವನು, ಹೆದರಬೇಡಿರಿ ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನಾತ್ಮನ ಮುಂಜಾನೆ ವೇಳೆಯಲ್ಲಿ ಆತ ನನ್ನ ಮೊಟ್ಟಿಗೆ ಈ ರೀತಿಯಾಗಿ ಮಾತನಾಡುವವನಾಗಿದ್ದಾನೆ. ಏನೆಂದರೆ, ಮಗನೇ ಮಗಳೇ, ನೀವೇನ್ ಮಾಡಬೇಡಿರಿ, ಹೆದರಬೇಡಿರಿ, ಯಾಕೆಂದ್ರೆ ನಾನು ನಿಮ್ಮ ಮಧ್ಯದಲ್ಲಿ ನೆಲೆಗೊಂಡಿದ್ದೇನೆ, ನಾನು ನಿಮ್ಮ ಕುಟುಂಬದಲ್ಲಿ ವಾಸಿಸುತ್ತಾ ಇದ್ದೇನೆ, ನಾನು ನಿಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡಿಕೊಂಡಿದ್ದೇನೆ ಎಂದು ಆತ ನನ್ನ ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. ಇವತ್ತು ನಮ್ಮ ಜೀವಿತದಲ್ಲಿ ಹೆದರಿಕೆ ಅನ್ನುವಂಥದ್ದು ಉಂಟಾದಾಗ ನಾವು ಇವತ್ತು ಯಾರನ್ನ ಆಶ್ರಯಿಸಿಕೊಳ್ಳಬೇಕು? ಕರ್ತನನ್ನು ನಾವು ಇವತ್ತು ಆಶ್ರಯಿಸಿಕೊಳ್ಳಬೇಕು. ಆತನ ಬಲವನ್ನ ಮೊರೆ ಹೋಗಬೇಕು, ಆತನ ಪ್ರಾರ್ಥನಾ ಸ್ಥಳಗಳಿಗೆ ಹೊರಟು ಹೋಗಬೇಕು. ದೇವರೇ, ನನ್ನ ಜೀವಿತದಲ್ಲಿ ಸ್ವಾಮಿ ಹೆದರಿಕೆ ಅನ್ನುವಂಥದ್ದು ಕ್ರಿಯೆ ಮಾಡ್ತಾ ಇದೆಯಪ್ಪ, ನನ್ನ ಜೀವಿತದಲ್ಲಿ ಏನ್ ನಡೀಲಿಕ್ಕೆ ಇದೆ ಅನ್ನುವಂತಹ ಒಂದು ಭಯ ನನ್ನನ್ನ ಹಿಡಿದುಕೊಂಡಿದೆ, ಈ ಭಯದಿಂದ ನನ್ನನ್ನು ತಪ್ಪಿಸು ಸ್ವಾಮಿ. ನೀನ್ ನನ್ನ ಜೀವಿತದಲ್ಲಿ ಕ್ರಿಯೆ ಮಾಡ್ತಾ ಇದ್ದೀನಿ ಅಂತ ನೀನ್ ಹೇಳಿದ್ಯಾ, ನೀನ್ ನನ್ನ ಜೀವಿತದಲ್ಲಿ ನೆಲೆಗೊಂಡಿದ್ದೇನೆ ಅಂತ ನೀನ್ ಹೇಳಿದ್ಯಾ. ಈ ಹೆದರಿಕೆಯಿಂದ ನನ್ನನ್ನು ತಪ್ಪಿಸು, ಈ ಭಯದಿಂದ ನನ್ನನ್ನು ತಪ್ಪಿಸು, ಈ ಒಂದು ಭಯದ ಕಾರ್ಯಗಳಿಂದ ನನ್ನ ಹೊರಗಡೆ ಕರ್ಕೊಂಬ ಸ್ವಾಮಿ ಅಂತ ಹೇಳುವಾಗ ಕರ್ತನಾತ್ಮನ ಖಂಡಿತವಾಗಿಯೂ ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ, ಭಯಾಸ್ಪದವಾದ ಕಾರ್ಯಗಳಿಂದ ನಮ್ಮನ್ನ ಹೊರಗಡೆ ಕರೆದುಕೊಂಡು ಬರುವವನಾಗಿದ್ದಾನೆ. ಹೆದರಿಕೆಗಳಿಂದ ದೇವರು ನಮ್ಮನ್ನ ವಿಮೋಚಿಸುವವರಾಗಿದ್ದಾರೆ. ಯಾವ ಸಂಗತಿಗಳು ಇವತ್ತು ನಮ್ಮನ್ನ ಭಯಪಡಿಸ್ತಾ ಇದೆ, ಯಾವ ಸಂಗತಿಗಳು ಇವತ್ತು ನಮ್ಮನ್ನ ಹಿಂಬಾಲಿಸಿಕೊಂಡು ಬರುತ್ತಾ ಇದೆ, ಆ ಎಲ್ಲಾ ಸಂಗತಿಗಳಿಂದ ಕರ್ತನ ನಮ್ಮನ್ನ ವಿಮೋಚನೆಯನ್ನ ಮಾಡಿ ಒಂದು ಆಶ್ರಯವನ್ನ ದಯಪಾಲಿಸಿ ನಮ್ಮ ಮಧ್ಯದಲ್ಲಿ ಕ್ರಿಯೆಯನ್ನ ಮಾಡಿ ಹೊಸ ಬಲವನ್ನ ತಂದುಕೊಟ್ಟು ಹೊಸ ಕಾರ್ಯಗಳನ್ನ ಮಾಡುವವನು ಆತನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಆದುದರಿಂದ ನಮ್ಮ ಜೀವಿತದಲ್ಲಿಯೂ, ನಮ್ಮ ಕುಟುಂಬದಲ್ಲಿಯೂ, ನಮ್ಮ ಸೇವೆಯಲ್ಲಿಯೂ ನಾವು ಯಾರಿಗೆ ಸ್ಥಳವನ್ನ ಕೊಡಬೇಕು, ಯಾರಿಗೆ ಅವಕಾಶವನ್ನ ಕೊಡಬೇಕು? ಕರ್ತನಿಗೆ ಅವಕಾಶವನ್ನ ಕೊಡಬೇಕು, ಆತನಿಗೆ ನಾವು ಸ್ಥಳವನ್ನ ಕೊಡಬೇಕು. ದೇವರೇ, ನೀನ್ ನನ್ನ ಜೀವಿತದಲ್ಲಿ ನೆಲೆಗೊಳ್ಳು, ಕರ್ತನೆ ನನ್ನ ಕುಟುಂಬದಲ್ಲಿ ನೀನ್ ನೆಲೆಗೊಳ್ಳು, ಕರ್ತನೆ ನನ್ನ ಸಭೆಯಲ್ಲಿ ನೀನ್ ನೆಲೆಗೊಳ್ಳು ಎಂದು ಹೇಳುವಾಗ ಆತನು ಖಂಡಿತವಾಗಿ ನಮ್ಮ ಮಧ್ಯದಲ್ಲಿ ನೆಲೆಗೊಳ್ಳುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮ್ಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರ ಈ ವಾಕ್ಯ ಭಾಗ ಸಂದೇಶವನ್ನ ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನೀನ್ ಕ್ರಿಯೆಯನ್ನ ಮಾಡಿ ಅಪ್ಪ, ನಿನ್ನ ಜನರ ಜೀವಿತದಲ್ಲಿ ಇರುವಂತಹ ಹೆದರಿಕೆಗಳನ್ನ, ಭಯಾಸ್ಪದವಾದ ಕಾರ್ಯಗಳನ್ನು ತೆಗೆದಾಕಿ ನಿನ್ನ ಜನರನ್ನ ಕರ್ತನೆ ಎಲ್ಲ ಕ್ರಿಯೆಗಳಿಂದ ಹೊರಗಡೆ ಕರೆದುಕೊಂಡು ಬಂದು ಅವರ ಮಧ್ಯದಲ್ಲಿ ನೀನ್ ನೆಲೆಗೊಂಡು ನಿನ್ನ ಜನರನ್ನ ನಡೆಸುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್, ಆಮೆನ್.